3 ಗಂಟೆ ತನಕ 50% ಮತದಾನ ಆಗಿದೆ ನಮ್ಮ ರಾಜ್ಯದಲ್ಲಿ ಅನ್ನೋ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಮೊದಲನೇ ಹಂತದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ 14 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇರೋದು. ಇನ್ನು ಹೇಳಿ ಕೇಳಿ ಮಂಡ್ಯ ಯಾವ ರೀತಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ದೇಶಾದ್ಯಂತ ಸೌಂಡ್ ಮಾಡಿತ್ತು. ನಮ್ಮ ರಾಜ್ಯದಲ್ಲಂತೂ ಪ್ರತಿದಿನ ಮಂಡ್ಯದ್ದೇ ಮಾತು. ಸೊ ಮಂಡ್ಯದಲ್ಲಿ ಸದ್ಯಕ್ಕೆ ಸಿಚುವೇಶನ್ ಏನಿದೆ, ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ KM ದೊಡ್ಡಿಯಿಂದ ಮಂಡ್ಯದಿಂದ ಕೃಷ್ಣ ನಮ್ಮನ್ನ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನೊಂದ್ ಕಡೆ JP ನಗರ್ ಹೇಳಿ ಕೇಳಿ ಬೆಂಗಳೂರು ಸೌತ್, ಬೆಂಗಳೂರು ದಕ್ಷಿಣ ಕ್ಷೇತ್ರ ಕೂಡ ಸಾಕಷ್ಟು ಹೈಪ್ ಅನ್ನ ಪಡ್ಕೊಂಡಿತ್ತು. ಯಾಕಂದ್ರೆ ಅಭ್ಯರ್ಥಿಯ ಆಯ್ಕೆ ವಿಚಾರವಾಗಿ. ಸೊ ಅಲ್ಲೇನೆಲ್ಲ ಮಾಹಿತಿ ಇದೆ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಫಸ್ಟ್ ಮಂಡ್ಯದಲ್ಲಿ ಏನಾಗ್ತಿದೆ ಕೇಳೋಣ. ಸೊ ಕೃಷ್ಣ, ಮಂಡ್ಯ ಹೇಳಿ ಕೇಳಿ ಹೈ ವೋಲ್ಟೇಜ್ ಕ್ಷೇತ್ರ ಎಲ್ರಿಗೂ ಗೊತ್ತಿರೋ ವಿಚಾರನೆ. ಸೊ ಮಧ್ಯಾಹ್ನದ ನಂತರ ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ಬೆಳಿಗ್ಗೆ ನಾವು ಕೇಳ್ಪಟ್ವಿ ಸಾಕಷ್ಟು ಜಟಾಪಟಿ ಬೆಂಬಲಿಗರ ಮಧ್ಯೆ ಎಲ್ಲ ಫೈಟಿಂಗ್ ಆಗಿತ್ತು ಅಂತ. ಸದ್ಯಕ್ಕೆ ಸಿಚುವೇಶನ್ ಹೆಂಗಿದೆ ಅಲ್ಲಿ? ಶರ್ಮಿತಾ, ಮುಖ್ಯವಾಗಿ ಪ್ರಚಾರದ ಸಂದರ್ಭದಲ್ಲಿ ಏನೋ ಜಿದ್ದಾಜಿದ್ದಿನ ಕಣವಾಗಿ ಪ್ರಚಾರದ ಸಂದರ್ಭದಲ್ಲಿ ಏನೋ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು, ಅದೇ ರೀತಿಯಾಗಿ ಇವತ್ತಿನ ಮತದಾನದ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಮುಖ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಸುಮಲತಾ ಅಂಬರೀಶ್ ಅವರ ಬೆಂಬಲಿಗರ ನಡುವೆ ಒಂದು ಮಾತಿನ ಚಕಮಕಿ ನಡೆದ್ರ ಮೂಲಕವಾಗಿ ಒಂದು ಮಾರಾಮಾರಿ ನಡೆದಿರುವಂತದ್ದು. ಮುಖ್ಯವಾಗಿ ದೊಡ್ಡರಸಿನಕೆರೆ ಅಂದ್ರೆ ಅಂಬರೀಶ್ ಅವರ ಊರೇನಿದೆ ದೊಡ್ಡರಸಿನಕೆರೆಯಲ್ಲಿ ಸುಮಲತಾ ಅಂಬರೀಶ್ ಅವರು ವೋಟ್ ಮಾಡಿದಂತ ಸಂದರ್ಭದಲ್ಲಿ, ವೋಟ್ ಮಾಡಿದ ನಂತರವಾಗಿ ಬರ್ದಂತ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬರ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಒಬ್ರಿಗೊಬ್ರು ಮುಖಾಮುಖಿ ಭೇಟಿಯಾಗೋದ್ರ ಮೂಲಕವಾಗಿ ಒಬ್ರಿಗೊಬ್ರು ಒಂದು ಶುಭಾಶಯವನ್ನ ಕೋರಿರುವಂತದ್ದು. ನಂತರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ದೊಡ್ಡರಸಿನಕೆರೆ ಮತದಾನ ಕೇಂದ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಏನು ಸುಮಲತಾ ಅಂಬರೀಶ್ ಅವರ ಬೆಂಬಲಿಗರು ಅವರನ್ನ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂತದ್ದು. ನೀವು ಅಭ್ಯರ್ಥಿಗಳಾಗಿರೋದ್ರಿಂದ ಈ ಒಂದು ಮತಗಟ್ಟೆ ಕೇಂದ್ರಕ್ಕೆ ಬರಬಾರ್ದು ಒಂದು ಆಕ್ಷೇಪಣವನ್ನು ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಒಬ್ಬರಿಗೆ ಒಬ್ಬರು ಮಾತನ್ನ ಬೆಳೆದ್ರ ಮೂಲಕವಾಗಿ ಒಂದು ಮಾರಾಮಾರಿ ನಡೆದಿರುವಂತದ್ದು. ಸದ್ಯಕ್ಕೆ ದೊಡ್ಡರಸಿನಕೆರೆಯಲ್ಲಿ ಇದೀಗ ಪೊಲೀಸರು ಒಂದು ಮಧ್ಯಪ್ರವೇಶವನ್ನು ಮಾಡೋದ್ರ ಮೂಲಕವಾಗಿ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಿರುವಂತದ್ದು. ಇನ್ನು ಮುಖ್ಯವಾಗಿ ಬೇರೆ ಕಡೆಯಲ್ಲೂ ಕೂಡ ಒಂದು ಬಿರುಸಿನ ಒಂದು ಮತದಾನ ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಈಗಾಗಲೇ ಇನ್ನು ಮತದಾನ ಮುಗಿಯೋದಕ್ಕೆ ಇನ್ನು ಕೇವಲ 1.5 ಗಂಟೆ ಬಾಕಿ ಇದೆ. ಹೀಗಾಗಿ ಸಂಜೆ ಸಂದರ್ಭದಲ್ಲಿ ಸಾಕಷ್ಟು ಮತದಾರರು ಒಂದು ಮತಗಟ್ಟೆ ಕೇಂದ್ರಕ್ಕೆ ಬರ್ತಾ ಇರುವಂತದ್ದು. ಬೆಳಿಗ್ಗೆ 12 ಗಂಟೆಗೆ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಒಂದು ಮತದಾರರು ಸಾಕಷ್ಟು ಸಂಖ್ಯೆಯಲ್ಲಿ ಏನು ಮತಗಟ್ಟೆ ಕೇಂದ್ರಕ್ಕೆ ಬರ್ತಾ ಇದ್ರು. ಆದ್ರೆ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಏನು ಸಾಕಷ್ಟು ಬಿರುಬಿಸಿಲಿತ್ತು. ಹೀಗಾಗಿ ಯಾರು ಕೂಡ ಬಂದಿರಲಿಲ್ಲ. ಕೆಲವೊಂದಷ್ಟು ಮತದಾರರು ಮಾತ್ರ ಬರ್ತಾ ಇದ್ರು. ಇದೀಗ ಸಂಜೆ ಆಗಿರೋದ್ರಿಂದ ಸಾಕಷ್ಟು ಜನ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಮಧ್ಯಾಹ್ನ 3 ಗಂಟೆ ಒಳಗಡೆ 55% ವೋಟಿಂಗ್ ಆಗಿರುವಂತದ್ದು. ಬಿ ಆನ್ಲೈನ್ ಕೃಷ್ಣ, ಬಿ ಆನ್ಲೈನ್. ಇನ್ನೊಂದು ಕಡೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಸಾಕಷ್ಟು ಹೈಪ್ ಅನ್ನ ಪಡ್ಕೊಂಡಿತ್ತು ಈ ಕ್ಷೇತ್ರ. ಸದ್ಯಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ JP ನಗರದಲ್ಲಿದ್ದಾರೆ. ಸೊ ಜನಾರ್ದನ್ ಹೆಬ್ಬಾರ್, ಹೇಳಿ ಕೇಳಿ ದಕ್ಷಿಣ ಲೋಕಸಭಾ ಕ್ಷೇತ್ರ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ. ಸೊ ಮಧ್ಯಾಹ್ನದ ನಂತರ ಮತದಾನ ಪ್ರಕ್ರಿಯೆ ಯಾವ ರೀತಿ ಸಾಗ್ತಾ ಇದೆ ಅಲ್ಲಿ? ಶರ್ಮಿತಾ, ಖಂಡಿತ ನೀವು ಹೇಳಿದಾಗೆ ಸಾಕಷ್ಟು ತುರುಸಿನಿಂದ ಕೂಡಿದಂಥ ಕ್ಷೇತ್ರ ಇದು. ಬೆಳಿಗ್ಗಿನ ಸಮಯವನ್ನು ನೋಡಿದಾಗ ಸಾಕಷ್ಟು ತುರುಸಿನಿಂದನೇ ಮತದಾನ ಆಗಿತ್ತು. ಬೆಳಿಗ್ಗೆ ಒಂದು 2-3 ಗಂಟೆಗಳ ಕಾಲ, ಒಂದು 2-3 ಗಂಟೆ ತಾಸು ದೇಶಕ್ಕೊಂದು ಕರೆಯನ್ನ ಕೊಟ್ಟಿದ್ದಾರೆ. ಜನ 100ಕ್ಕೆ 100 ಮತದಾನವನ್ನ ಮಾಡಬೇಕು. ಮತದಾನ ನಮ್ಮ ಹಕ್ಕು, ಮತದಾನ ನಮ್ಮ ಕರ್ತವ್ಯ, ಮತದಾನ ನಮಗೆ ಖುಷಿ ಕೊಡುವಂತ ವಿಚಾರ ಮತ್ತು ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಚುನಾವಣೆ. ಅದಕ್ಕಾಗಿ ದಯಮಾಡಿ ಎಲ್ಲರೂ ಕೂಡ ಮನೆಯಿಂದ ಆಚೆ ಬಂದು, ಈವಾಗಲೂ ಕೂಡ ಬೆಂಗಳೂರು ಸುತ್ತಮುತ್ತ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೇವಲ 60-70% ಒಳಗೆ ಮತದಾನ ಇದೆ ಅನ್ನುವಂಥ ಒಂದು ಭಾವನೆ ಬರ್ತಾ ಇದೆ, ವರದಿ ಬರ್ತಾ ಇದೆ. ಇನ್ನೂ 2 ಗಂಟೆಗಳ ಕಾಲ ಸಮಯ ಇದೆ. ದಯಮಾಡಿ ರಾಜ್ಯದ ಈ ಭಾಗದ ಎಲ್ಲ ಜನ ಕೂಡ ಮನೆಯಿಂದ ಆಚೆ ಬಂದು ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿ. ನರೇಂದ್ರ ಮೋದಿ ಅವರು ಗೆಲ್ಲಬೇಕು, ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರು ಈ ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿ ಮಾಡಬೇಕು ಅಂದರೆ ಅವರ ಕೈಯನ್ನು ಬಲಪಡಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ದಯಮಾಡಿ ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿ ಬೂತ್ಗೆ ಬಂದು ವೋಟ್ ಮಾಡಿ ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಇದು ಶೋಭಾ ಕರಂದ್ಲಾಜೆ ಅವರ ಮಾತು. ಎಲ್ಲರೂ ಕೂಡ ವೋಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಮ್ಮ ರಿಪೋರ್ಟರ್ ಹೆಬ್ಬಾರ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಚಿತ್ರಣ ಇದೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಸೊ ಗೋ ಹೆಡ್ ಹೆಬ್ಬಾರ್.
ಅದೇ ಅಂದ್ರೆ ತುರುಸಿನಿಂದ ಕೂಡಿದಂತ ಈ ಕ್ಷೇತ್ರದಲ್ಲಿ ಬೆಳಿಗ್ಗಿನ ಪ್ರಮಾಣದಲ್ಲಿ ಸಂದರ್ಭದಲ್ಲಿ ಇದ್ದಂತ ಆಸಕ್ತಿ ಮಧ್ಯಾಹ್ನದ ನಂತರ ಕಾಣ್ತಾ ಇರಲಿಲ್ಲ. ಬೆಳಿಗ್ಗೆ ಸುಮಾರು ಒಂದು 2 ಗಂಟೆಗಳ ಕಾಲದಲ್ಲಿ ಸುಮಾರು 2-3 ಗಂಟೆಗಳಲ್ಲಿ 20% ನಷ್ಟು ವೋಟ್ ಆಗಿತ್ತು. ಅದರ ನಂತರದಲ್ಲಿ ಈಗ ಮಧ್ಯಾಹ್ನದ ಅಷ್ಟೊತ್ತಿಗೆ ನೋಡಿದ್ರೆ 40% ಅಷ್ಟೇ ವೋಟ್ ಆಗಿದೆ. ಹಾಗಾಗಿ ಬೆಂಗಳೂರು ರೂರಲ್ ಕ್ಷೇತ್ರಕ್ಕಿಂತನೂ ಅತಿ ಕಡಿಮೆ, ಅಲ್ಲಿಗಿಂತನೂ 6-8% ವೋಟ್ ಕಡಿಮೆ ಆಗಿದೆ ಬೆಂಗಳೂರು ಸೌತ್ ನಲ್ಲಿ. ಇಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಭಾಗದಿಂದ ಬಂದು ನೆಲೆಸಂತವರೇ ಜಾಸ್ತಿ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಬಂದು ವೋಟ್ ಮಾಡಬೇಕಾಗಿತ್ತು. ಬೆಳಗಿನ ಸಂದರ್ಭದಲ್ಲಿ ಸಾಕಷ್ಟು ಜನ ಬಂದ್ರು. ಮಧ್ಯಾಹ್ನ ನಂತರದಲ್ಲಿ ಇನ್ನೂ 1.5 ಗಂಟೆ ಬಾಕಿ ಇದೆ ಮತದಾನಕ್ಕೆ. ಹಾಗಾಗಿ ಈ ನಂತರದಲ್ಲಿ ಸಾಕಷ್ಟು ಜನ ಬಂದು ವೋಟ್ ಮಾಡುವಂತ ಸಾಧ್ಯತೆ ಇದೆ. ಬೇರೆ ಬೇರೆ ಸ್ಟಾರ್ ಎಲ್ಲರೂ ಕೂಡ ನಟರುಗಳು ಸೇರಿದಾಗೆ ಬೇರೆ ಬೇರೆ ಎಲ್ಲ ಪ್ರಮುಖರೆಲ್ಲ ಬಂದು ವೋಟ್ ಅನ್ನ ಮಾಡಿದ್ದಾರೆ. ಎಲ್ರಿಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ, ಮತದಾನ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ನಂತರದಲ್ಲಿ ಆ ಒಂದು ತುರುಸನ್ನ ಇದು ಕಾಣ್ತಾ ಇರಲಿಲ್ಲ. ಈಗ ನಂತರ ಬಿಸಿಲು ಸ್ವಲ್ಪ ಕಡಿಮೆ ಆದ ನಂತರದಲ್ಲಿ ಬೇರೆ ಬೇರೆ ಭಾಗದಿಂದ ಬಂದು ಜನ ಇಲ್ಲಿ ವೋಟ್ ಮಾಡುವಂತ ಒಂದು ಸಾಧ್ಯತೆ ಇದೆ. ಆದ್ರೆ ಬೆಂಗಳೂರು ಸೌತ್ ನಲ್ಲಿ ಎಲ್ಲಿಯೂ ಕೂಡ ಅಹಿತಕರ ಘಟನೆಗಳು ನಡೆದಿಲ್ಲ. ಎಲ್ಲ ಕಡೆ ಬಹುತೇಕ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಬಂದೋಬಸ್ತನ್ನು ಕೂಡ ಅದೇ ರೀತಿ ಮಾಡಲಾಗಿದೆ. ಎಲ್ಲಿಯೂ ಕೂಡ ಮತಗಟ್ಟೆ ಒಳಗಡೆ ಮಾಧ್ಯಮದವರಿಗೂ ಸಹಿತ ಪಾಸ್ ಇದ್ದಾಗಿ ಸಹಿತ ಒಳಗಡೆ ಹೋಗ್ಲಿಕ್ಕೂ ಕೂಡ ನಿರ್ಬಂಧ ಆಗ್ತಾ ಇದ್ದಾರೆ. ಅಂದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು, ಜನರು ಒಂದ್ ಕಡೆ ಸೇರಬಾರದು, ಗುಂಪಾಗಬಾರದು ಅನ್ನೋ ಕಾರಣಕ್ಕಾಗಿ ಅಷ್ಟೊಂದು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ರು. ಸದ್ಯಕ್ಕೆ ಈ ಪರಿಸ್ಥಿತಿ ಶಾಂತವಾಗಿದೆ. ನಂತರದಲ್ಲಿ ಇಳಿ ಬಿಸಿಲು ಆದ ನಂತರದಲ್ಲಿ ಸಂಜೆ ವೇಳೆಗೆ ಬಂದು ಮತದಾನ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಶರ್ಮಿತಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್ ಹೆಬ್ಬಾರ್. ಹಾಗೇನೆ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಯಾವೆಲ್ಲ ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ ಮಾಹಿತಿಯನ್ನ ಕೊಡ್ತೀವಿ. ಮತ್ತೊಮ್ಮೆ ನ್ಯೂಸ್ 18 ಕನ್ನಡದ ಪರವಾಗಿ ಕಳಕಳಿಯ ವಿನಂತಿ ಮನವಿಯನ್ನ ಮಾಡ್ಕೊಳ್ತಾ ಇದೀವಿ. ಇನ್ನೂ ಕೂಡ ಮತದಾನ ಪ್ರಕ್ರಿಯೆ ಕಂಪ್ಲೀಟ್ ಆಗೋದಕ್ಕೆ 1.5 ಗಂಟೆ ಬಾಕಿ ಇದೆ. ಯಾರೆಲ್ಲ ಇನ್ನೂ ಕೂಡ ವೋಟ್ ಮಾಡಿಲ್ಲ, ದಯಮಾಡಿ ಮತಗಟ್ಟೆಗೆ ಹೋಗಿ ನಿಮ್ಮ ಹಕ್ಕನ್ನ ಚಲಾಯಿಸಿ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮತ್ತಷ್ಟು ಅಪ್ಡೇಟ್ ಕೊಡ್ತೀವಿ.